ಹೀಗೆ ಮಾತುಕತೆ ಆಗಬೇಕಾದ್ರೆ ಬಾಬಾ ಸಾಹೇಬ್ರ ವಿಚಾರ ಬಂತು ಸರ್. 1927ನೇ ಇಸ್ವಿನಲ್ಲಿ ಬಾಬಾ ಸಾಹೇಬ್ರು ಯಾರು RSSನ ಮನುಸ್ಮೃತಿಯನ್ನ ಬೆಂಕಿಗೆ ಹಾಕಿ ಸುಟ್ಟಿರೋ ಇತಿಹಾಸ. 1935 ಅಕ್ಟೋಬರಲ್ಲಿ 13ನೇ ತಾರೀಕು ಮುಂಬೈನ ಯೆವೋಳ ಅನ್ನುವಂಥ ಸ್ಥಳಕ್ಕೆ ಹೋಗಿ ಈ ಸಂಘಕ್ಕೆ ಬಂದಿದ್ರು, ಕ್ಯಾಂಪಿಗೆ ಬಂದಿದ್ರು ಅನ್ನುವಂಥದ್ದು ವಾಟ್ಸಪ್ ಯೂನಿವರ್ಸಿಟಿಯ ಕುಪಾಕಲ್ಪಿತ ಕತೆ. ಅಲ್ಲಿ ಒಂದು ಭಾಷಣ ಮಾಡ್ತಾರೆ ಸರ್ ಬಾಬಾ ಸಾಹೇಬ್ರು. ಐ ಬರ್ನ್ ಅ ಹಿಂದೂ, ಐ ಹ್ಯಾಡ್ ನೋ ಚಾಯ್ಸ್, ಬಟ್ ಐ ವಿಲ್ ಡೈ, ಐ ವಿಲ್ ನಾಟ್ ಡೈ ಆಸ್ ಎ ಹಿಂದೂ ಬಿಕಾಸ್ ಇಟ್ ಇಸ್ ಮೈ ಚಾಯ್ಸ್ ಅಂತ ಹೇಳ್ತಾ RSSಗೆ ಯೆವೋಳದಲ್ಲಿ RSSಗೆ ಆ ಒಂದು ಹಿಂದೂ ಮಹಾಸಭಕ್ಕೆ ಹಿಗ್ಗಾಮಗ್ಗ ಬೈಯುವಂತ ಕೆಲಸವನ್ನ ಬಾಬಾ ಸಾಹೇಬರು ಮಾಡಿದ್ದಾರೆ. ಅನಾವಶ್ಯಕ ಬಾಬಾ ಸಾಹೇಬರಿಗೆ RSSಗೆ ಸಂಬಂಧ ಅನ್ನುವಂಥದ್ದೇ ದೊಡ್ಡ ಲೋಪ. 1949 ನವೆಂಬರ್ 26 ರಾಮಲೀಲಾ ಮೈದಾನದಲ್ಲಿ ಇದೇ ಹಿಂದೂ ಮಹಾಸಭಾ RSSನವರು ನಮಗೆ ಮನುವಾದ ಬೇಕು, ಸಂವಿಧಾನ ಬೇಡ ಅಂತಾರೆ. ನಮಗೆ ರಾಷ್ಟ್ರಗೀತೆ ಬೇಡ, ಸದಾವತ್ಸಲ ಬೇಕು ಅಂತಾರೆ. ನಮಗೆ ತ್ರಿವರ್ಣ ಧ್ವಜ ಬೇಡ, ಕೇಸರಿ ಧ್ವಜ ಬೇಕು ಅಂತ ಹೇಳ್ತಾರೆ. ಇಲ್ಲ ಇಲ್ಲ, ಅವರ ಧೋರಣೆ ಸರ್. ಒಂದ್ ನಿಮಿಷ, ಒಂದ್ ಸೆಕೆಂಡ್. ಲಾಸ್ಟ್ ಒಂದು ಪಾಯಿಂಟ್ ಇದೆ ಸರ್. 1952ನೇ ಇಸ್ವಿಯ ಸಾರ್ವತ್ರಿಕ ಚುನಾವಣೆಯಲ್ಲಿ ಮುಂಬೈನಲ್ಲಿ ಬಾಬಾ ಸಾಹೇಬ್ರ ಪುಸ್ತಕ ಅಂಕಿತದಲ್ಲಿ ಬರೆದಿರ್ತಕ್ಕಂಥ ಪತ್ರದಲ್ಲಿ ನಾ ಹೇಳ್ತಾ ಇರೋದು, ಅವ್ರನ್ನ ಸೋಲಿಸಿದ್ದು ಢೇಂಗೆ ಅನ್ನುವಂಥ ವ್ಯಕ್ತಿ ಮತ್ತೆ ಸಾವರ್ಕರ್ ಅಂತ ಅವ್ರು ಹೇಳಿದ್ದಾರೆ. ದಯವಿಟ್ಟು ಬಾಬಾ ಸಾಹೇಬ್ರನ್ನ ನೀವು ತಗೊಂಡೋಗಿ RSSಗೆ ತುಲನೆ ಮಾಡೋದನ್ನ ಬಿಡಬೇಕು ಸರ್. RSS ಅನ್ನುವಂಥದ್ದು ಈಗ ಅಣ್ಣ ರುದ್ರಮುನಿಯವರಲ್ವಾ, ಅಣ್ಣ ಅವ್ರದ್ದೊಂದು ಕಮ್ಯುನಿಟಿ, ಒಂದು ಜಾತಿ ಒಬ್ಬ ಮನುಷ್ಯಗಿದ್ದೇ ಇರುತ್ತಲ್ವ ಸರ್, ಒಂದು ಧರ್ಮ ಎಲ್ಲರಿಗೂ ಇದ್ದೇ ಇರುತ್ತಲ್ವ ಸರ್. ಈ RSS ಪ್ರಮುಖರು ಕೇವಲ ಒಂದೇ ಜಾತಿಯ ಪ್ರಮುಖರಾಗಿ ಅವರು ಕಾಲ್ ಕೆಳಗಡೆ ಎಲ್ಲರೂ ಕೂತ್ಕೊಳ್ಳುವಂತ ನಿರ್ಧಾರಗಳು ಯಾಕೆ ಅನ್ನುವಂತ ಇನ್ನೊಂದು ಪ್ರಶ್ನೆ ಎತ್ತುತ್ತಾ ಸರ್. ಈಗ ನೋಂದಣಿ ಅನ್ನುವಂತ ವಿಚಾರ ಇವತ್ತು ಬ್ರಿಟನ್ ಅಲ್ಲಿ, ಕೆನಡಾದಲ್ಲಿ ಇದೆ RSS. ಸುಮಾರು 40 ಕಂಟ್ರಿಗಳಲ್ಲಿ ಯಾಕೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದಾರೆ ಅಂದ್ರೆ ಅಲ್ಲಿಂದ ಹೊರಗಡೆ ಇಡ್ತಾರೆ, ಆ ಬೈಕ್ ಅಲ್ಲಿ ಮಾಡಿಸ್ಕೊಂಡಿದ್ದಾರೆ. ನೀವು ಕೇಳ್ತಾ ಇದ್ದೀರಾ UPA ಗೌರ್ಮೆಂಟ್ ಅಲ್ಲಿ ಅವ್ರನ್ನ ಕೇಳಿದ್ರು ಯಾಕೆ ಪ್ರಶ್ನೆ ಎತ್ತಿರ್ಲಿಲ್ಲ. ಸ್ವಾಮಿ ಅವತ್ತು ಪ್ರಶ್ನೆ ಎತ್ತಿಲ್ಲ, ಆಯ್ತು, ಅದನ್ನ ತಪ್ಪು ಅಂತಲೇ ಅನ್ಕೊಳ್ಳೋಣ. ಈಗ ಪ್ರಶ್ನೆ ಎತ್ತುವಂತ ಸಂದರ್ಭ ಬಂದಿದೆ. ಅಣ್ಣ ಮಾತಾಡ್ತಾ ಹೇಳ್ತಾ ಇದ್ರು ಬಿಜೆಪಿಯವರು, ಏನು ನಾವು ಯಾಕೆ ನೋಂದಣಿ ಮಾಡಿಸ್ಬೇಕು ಅಂತ. ಸರ್ ನೀವೊಂದು ವೆಹಿಕಲ್ ಸೇವೆ ಮಾಡಕ್ಕೆ ಯಾಕ್ರಿ ಅಂತ ಅವ್ರ ಯೋಚನೆ ಸರ್. ಈಗ ಅವ್ರ ಬಾಯಿಲಿ ಈಗ ಎಷ್ಟೋ ಸಂದರ್ಭಗಳಲ್ಲಿ ಈಗ ಕೊರೋನಾ ಟೈಮಲ್ಲಿ ಇರ್ಬೋದು, ಅಥವಾ ಬರಗಾಲದಿಂದನೋ ಅಥವಾ ಪ್ರವಾಹ ಪೀಡಿತ ಪ್ರದೇಶಗಳಿಗೆ RSS ಕೂಡ ಸೇವೆ ಮಾಡಿದೆ ಅನ್ನೋ ಮಾತನ್ನು ಕೂಡ ನಾವು ಕೇಳಿಸ್ಕೊಳ್ತೀವಿ. ಕರೆಕ್ಟಾ ಸರ್? ಹೌದಾ? ಅಲ್ಲಿ ಯಾವ್ದು ಅವಾಗ ಯಾಕೆ ನೋಂದಣಿ ಪ್ರಶ್ನೆ ಬರಲ್ಲ? ಆ ಟೈಮಲ್ಲಿ ನೋಂದಣಿ ಮಾಡ್ಕೊಂಡಿಲ್ಲ, ನೀವ್ ಯಾಕೆ ಸೇವೆ ಮಾಡ್ತೀರಿ ಅಂತ ಯಾಕೆ ಕೇಳಲ್ಲ? ಅಲ್ಲ, ಹೀಗೂ ಪ್ರಶ್ನೆ ಮಾಡೋರು ಉತ್ತರ ಇದೆ ಸರ್. ಹೌದಾ? ಏನ್ ಸರ್, ವಾಟ್ ಇಸ್ ಯುವರ್ ಆನ್ಸರ್? ಈಗ ನಾವು ನಮ್ಮ ಸ್ನೇಹಿತರೆಲ್ಲ ಸೇರಿ ಆಸರೆ ಅಂತ ಒಂದು ಟ್ರಸ್ಟ್ ಮಾಡಿದ್ವಿ ಸರ್, ಸೋಷಿಯಲ್ ವರ್ಕ್ಗಳಿಗೆ. ನಾವು ಇದೇ ರೋಣದಲ್ಲಿ, ಗದಗದಲ್ಲಿ, ಬಳ್ಳಾರಿ ಸಿರುಗುಪ್ಪದಲ್ಲಿ ಅಲ್ಲಿ ಇದು ನೆರೆ ಬಂದಾಗ ನಮ್ಮ ಒಂದು ಬೋರ್ಡ್ ಹಾಕೊಂಡು ನಮ್ಮ ಒಂದು ಸಂಸ್ಥೆ ಅದು ಒಂದ್ ಕಡೆ ಹೋದಾಗ ನಾನು ಅಲ್ಲಿ ವಿಷಕಾರಿ ಊಟ ಕೊಟ್ರೆ ಯಾರು ಹೊಣೆ ಹಾಕ್ತಾರೆ? ನನ್ನ ID ಇಲ್ಲ, ಅಡ್ರೆಸ್ ಇಲ್ಲ, ಅಥವಾ ಅಲ್ಲಿ ಹೋಗಿ ಯಾರಿಗಾರು ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ ಹಾಕ್ತಾರೆ? ಒಂದು ಟ್ರಸ್ಟ್ ಇಂದ ಬಂದಿದ್ರು, ಅವ್ರು ಇಲ್ಲಿ ಏನೋ ಸೇವೆ ಮಾಡಿದ್ರು. ಇನ್ನು ಕೊಡಗಲ್ಲಿ ಗುಡ್ಡ ಕುಸ್ತಾ ಆದಾಗ ಸರ್, ಪರಮೇಶ್ವರ್, ನಾನು ತುಮಕೂರಿನಲ್ಲಿ ಸಿದ್ಧಾರ್ಥ ಕಾಲೇಜಲ್ಲಿ ಓದ್ತಾ ಇದ್ದೆ, ಪರಮೇಶ್ವರ್ ಸಾಹೇಬ್ರದೊಂದು ಸಂಘ ಇತ್ತು, ಪರಮೇಶ್ವರ್ ಯುವಸೇನೆ ಅಂತೇಳಿ. ಅದರಲ್ಲಿ ನಾವು 1 ಲಾರಿ ಲೋಡ್ನಷ್ಟು ಊಟ ಎಲ್ಲ ತಗೊಂಡೋಗಿ ಅಲ್ಲಿ ಕೊಟ್ಟಿದ್ದೀವಿ. ಆ ಟೈಮಲ್ಲಿ ಪ್ರಶ್ನೆ ಆಗ್ಬೇಕಲ್ಲ ಇದೆಲ್ಲ ಸರ್. ಆದ್ಮೇಲೆ ಅಲ್ವಾ, ಸೇವೆ ಪಡ್ಕೊಳಕ್ ಓಕೆ, ಆಮೇಲೆ ಮಾತ್ರ ಅವರು ಬಹಳ ಒಂದು ಚಿಕ್ಕ ಮಟ್ಟದ ಪದನೇ ಹೇಳಿದ್ರು. ಯಾಕೆಂದ್ರೆ ನಾವು ಭಿಕ್ಷೆ ಅಂತ ಭಿಕ್ಷೆ ಪಡಿತೀವಿ ಸರ್. ಇವತ್ತೊಬ್ಬ ಎಲ್ಲಿ ಮುಂಬೈನಲ್ಲಿ ಭಿಕ್ಷೆ ಬೇಡಿ ವೆಸ್ಟ್ ಬೆಂಗಾಲ್ ಅಲ್ಲಿ 3 ಅಂತಸ್ತಿನ ಬಿಲ್ಡಿಂಗ್ ಕಟ್ಟಿದ್ದಾರೆ. ಇದು ಒಬ್ಬ ಕೂತ್ಕೊಂಡು ಭಿಕ್ಷೆ ಬೇಡೋದು, ಇಡೀ ಊರೆಲ್ಲ ಭಿಕ್ಷೆ ಬೇಡಿದ್ರೆ ಸಾವಿರಾರು ಕೋಟಿ. ಸಂಘ ಪರಿವಾರದವರು ಸಂಬಂಧಪಟ್ಟಂತೆ ಗುರುಪೂಜೋತ್ಸವದಲ್ಲಿ ಯಾರು ಮನಸ್ಸಿನಿಂದ ಇಚ್ಛೆ ಪಟ್ಟು ಹಣ ಹಾಕ್ತಾರೆ, ಆ ಹಣದಲ್ಲಿ ನಿರ್ವಹಣೆ ಮಾಡೋದು. ಯಾವುದೇ ಕಾರಣಕ್ಕೂ ಯಾರೋ ಭಿಕ್ಷದವನು ಬಿಲ್ಡಿಂಗ್ ಕಟ್ಟಿದ್ದಾನೆ ಲೆಕ್ಕ ನೋಡಿ. ಅಲ್ಲ ನಿಮ್ ಪದ ಸರ್. ದೀಣಿಗೆಗುನು ನೀವು ತಪ್ಪಾಗಿ ತಿಳ್ಕೊಳ್ತಾ ಇದ್ದೀರಿ ಅನಿಸ್ತಾ ಇದೆ. ಅವ್ರು ಹೇಳಿರೋ ಕಾಂಟೆಕ್ಸ್ಟ್ ಬೇರೆ ಆಯ್ತಿದೆ ಅಂತ ಅವ್ರ ಪದ ಹೇಳಿದ್ರು ಸರ್. ನಾನು ಹೇಳ್ತೀನಿ, ಸಂಘ ಗುರುಪೂಜೋತ್ಸವದಲ್ಲಿ ಸಂಘದ ಯಾರು ಸಂಘದ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಾರೆ, ಸಂಘದ
ಚಟುವಟಿಕೆಗಳನ್ನ ಇಷ್ಟಪಡ್ತಾರೆ ಅಂತ ವ್ಯಕ್ತಿ ಬಂದು ಆ ಹುಂಡಿಯಲ್ಲಿ ಹಣ ಹಾಕ್ತಾರೆ, ಅದರಲ್ಲಿ ನಿರ್ವಹಣೆ ಮಾಡ್ತಾರೆ. ಪ್ರೂಫ್ ಏನ್ ಸರ್? ಪ್ರೂಫ್ ಬೇಕು ಅನ್ನತಕ್ಕಂಥದ್ದು. ಅಲ್ಲ, ಈಗ ಯಾವ ಸಮಾಜದಲ್ಲಿ ಇದ್ದೀರಿ ಸರ್ ನಾವು? ಸರ್ ಒಂದ್ ಸೆಕೆಂಡ್, ಅಲ್ಲ ಪ್ರೂಫ್ ಬೇಕು. ಈಗ ಒಂದ್ ಯಾವ ತರ ಪ್ರೂಫ್? ಈಗ ಪ್ರತಿಯೊಂದು ನಿಮ್ಮ ಮನೆಗೆ ಪತ್ರ ಎಲ್ಲ ಈಗ ಒಂದ್ ಸೆಕೆಂಡ್, ಆಸ್ತಿ ಪತ್ರಕ್ಕೂ ಇದು ಒಂದ್ ಸೆಕೆಂಡ್ ಸರ್, ಇದು ನಿಮ್ಮ ಅಲ್ಲ ಸರ್, ಒಂದ್ ಹೆಸರು ಹೇಳಬೇಕು ಅಂದ್ರೆ ಸಮಾಜದಲ್ಲಿ ಈಗ ಯಾವುದೋ ಒಬ್ಬ ವ್ಯಕ್ತಿ ಸರ್, ಐ ಆಮ್ ನಾಟ್ ಅಗೇನ್ಸ್ಟ್ ಟು ದ RSS. ಓಕೆ ಸರ್, ಒಂದು ಸಾಮಾನ್ಯ ಜನರ ಪ್ರಶ್ನೆಗಳನ್ನ ನೀಟಾಗಿ ಬಗೆಹರಿಸೋ ನಿಟ್ಟಿನಲ್ಲಿ ಒಂದಿಷ್ಟು ನಾವು ತಾಳ್ಮೆಯಿಂದ ಪ್ರಜ್ಞಾವಂತಿಕೆಯಿಂದ ಉತ್ತರ ಕೊಡಬೇಕು ಅನ್ನೋದು ನನ್ನ ಅಪೇಕ್ಷೆ. ಸಂತೋಷ ಸರ್, ಅಲ್ವಾ ಸರ್? ಈಗ ಒಂದು ಮನೆಗೆ ಒಂದು ಹೆಸರು ಇರಲ್ಲ ಸರ್, ಆ ಹೆಸರು ಸುಮ್ಮನೆ ಬರೆದು ಬಿಟ್ಟ ತಕ್ಷಣ ಅದು ಮನೆ ಆಗ್ಬಿಡತ್ತಾ? ಹೇಳಿ ಸರ್. ಈಗ RSS ಅಂತ ನೀವು ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀರಿ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಹೇಳಕ್ ಏನಾದ್ರು ಒಂದು ಬೇಕಲ್ಲ ಸರ್? ಏನೋ ಕೇಳ್ತೀವಿ, ಯಾರಾದ್ರೂ ಯಾವಾಗ್ಲೂ ಏನ್ ಕೇಳ್ತೀವಿ? ಏನಾದ್ರು ಹೇಳಿದ್ರೆ ಓ ನಾನು ಬರ್ದ್ಕೊಟ್ಟಿದ್ದ ಅಂತ ಕೇಳ್ತೀವಿ. ಕರೆಕ್ಟ್? ಹೇಳಿ ಸರ್. ಯಾವ್ದಾದ್ರು ದಾಖಲೆ ಬೇಕು? ಬರ್ದ್ಕೊಟ್ಟಿದ್ದ ಸಣ್ಣ ಸಣ್ಣದಕ್ಕೆ ನೀವು ಇದನ್ನ ಅಷ್ಟು ಸಲೀಸಾಗಿ ಹೇಳ್ತಾ ಇದ್ದೀರಲ್ಲ, ಏನಂತ ಹೇಳ್ತಾ ಇದ್ದೀವಿ? ಯಾವ್ದು ನೋಂದಣಿ ಯಾಕೆ ಮಾಡಿಸ್ಕೋಬೇಕು? ನಾವು ಸೇವೆ ಮಾಡ್ತಾ ಇದ್ದೀವಿ. ಸೇವೆ ತಾನೇ ಸರ್? ಹೇಳಿ ಸರ್. ಸೇವೆ ತಾನೇ? ಹೇಳಿ ಸರ್. ಸೇವೆ ಅಲ್ವಾ ಮಾಡ್ತಾರ? ಸೇವೆ ಅಲ್ವಾ? ಸೇವಾ ಚಟುವಟಿಕೆಗಳು. ಸೇವಾ ಚಟುವಟಿಕೆಗಳು ನಿಮಗೆ ನೀವು ಏನ್ ಬೇಕಾದ್ರೂ ಆಯ್ತು ಬಿಡಿ, ಟ್ರಾನ್ಸ್ಪರೆಂಟ್ ಆಗಿರಿ. ನೋಡಿ, ಹಿಂಗೆ ಅದ್ರ ನೋಂದಣಿ ಮಾಡಿಸ್ಕೊಳ್ಳೋದ್ರಿಂದ ಇಷ್ಟೊಂದು ಸಮಸ್ಯೆ ಆಗುತ್ತಾ ನಂಗೆ ಗೊತ್ತಿಲ್ಲ ಸರ್. ನಿಜ, ನಾನೊಂದು ಹೇಳ್ತೀನಿ ಕೇಳಿ ಸರ್. ಯಾರೋ ಒಬ್ರು ಕೆಲವರು ಕೆಲವರು ರಿಜಿಸ್ಟ್ರೇಷನ್ ಮಾಡಿಕೊಂಡು ಸಂಘ ಸಂಸ್ಥೆಗಳು ಸರ್ ಹೇಳಿದ್ರು ಆಸರೆಯಾಗಿ ನಾನು ನಿರ್ವಹಣೆ ಮಾಡ್ತಾ ಇದ್ದೀವಿ, ಅಲ್ಲೋಗಿ ಯಾರಿಗೋ ಕೊಟ್ಟಾಗ ಪಾಯ್ಸನ್ ಬಿದ್ದುಬಿಟ್ರೆ ಹೇಗೆ ಏನಂತ ಕೇಳಿದ್ರು. ಈ ಕೆಲವರು ಗೋಚರಿಸದಾಗೆ ಕಾಣದಾಗೆ ಕೆಲವರು ಕೂಡ ದಾನ ಮಾಡೋದಿರ್ಬೋದು, ಒಂದು ಚಟುವಟಿಕೆಗಳಿರ್ಬೋದು, ಮಾಡ್ಲಿ ಬಿಡಿ ಸರ್. ಈಗ ಮತ್ತೆ ಸಂಘ ಪರಿವಾರನು ಹಾಗೆ ಮಾಡ್ತಾರೆ ಸರ್. ಈಗ ಯಾವುದೋ ಒಂದು ಟ್ರಸ್ಟ್ ಅಂತ ಇರುತ್ತಲ್ಲ ಸರ್, ಒಂದ್ ನಿಮಿಷ ಸರ್, ಒಂದು ಟ್ರಸ್ಟ್ ಕೂಡ ನೋಂದಣಿ ಮಾಡ್ಕೊಳ್ಳಲ್ವಾ? ಹಾಗಾದ್ರೆ ಒಂದ್ ನಿಮಿಷ ಸರ್, ಯಾಕೆ RSS ಮಾತ್ರ ಇದಕ್ಕೆ ಹಿಂಗೆ ಹೊರತಾಗಿರುತ್ತೆ? ಬೇರೆ ಯಾವ್ದು ಎಲ್ಲವೂ ಕಾನೂನಿನ ಅಡಿಯಲ್ಲಿ ಬರಬೇಕು, RSS ಮಾತ್ರ ಬರಲ್ಲ ಅಂದ್ರೆ ಆತರ ಪ್ರಶ್ನೆ ಬರುತ್ತೆ ಸರ್. ಈ ವಿಚಾರದಲ್ಲಿ ಸಂಬಂಧಪಟ್ಟ ಸತ್ಯ ಬೇಕು. ಮೋಹನ್ ಭಾಗವತರು ಇದು ಹಾರಿಕೆ ಉತ್ತರ ಆಗ್ಬಾರ್ದು, ಜಾರಿಕೆ ಉತ್ತರ ಆಗ್ಬಾರ್ದು. ಮೋಹನ್ ಭಾಗವತರ್ ಅವರು ಒಬ್ಬ ಮನುಷ್ಯರು, ಅವ್ರು ಕೊಟ್ಟಿದ್ದ ಸರಸಂಘ ಚಾಲಕರು ಕೊಟ್ಟಿದ್ದಾರೆ ಅಲ್ವಾ? ಒಂದ್ ನಿಮಿಷ ಸರ್, ಬ್ರೇಕ್ ಟೈಮ್ ಅಲ್ಲಿ ಹೇಳ್ತಾ ಇದ್ದೀವಿ, ಇವರೇ ಮುಖ್ಯಮಂತ್ರಿ ರೀ ಅಂತ. ಯಾಕಂದ್ರೆ KPCC ವಕ್ತಾರರು ಹೌದಾ? ಯಾರನ್ನ ಪಕ್ಷದ ಪರವಾಗಿ ಯಾರನ್ನ ಕೇಳ್ಬೇಕು? ಇವ್ರನ್ನೇ ಕೇಳ್ಬೇಕು. ಅವ್ರು ಕುಮಾರಸ್ವಾಮಿ ಅವರು ನಿಮ್ಮನ್ನ ಯಡಿಯೂರಪ್ಪ ಅನ್ಬೇಕೋ, ವಿಜೇಂದ್ರ ಅನ್ಬೇಕೋ, ಅಥವಾ ಮೋಹನ್ ಭಾಗವತ್ ಅನ್ಬೇಕೋ, ಅದನ್ನ ಪ್ರತಿನಿಧಿಸೋ ಅಂತವ್ರು. ಹೇಳಿ ಸರ್. ನಾನು ಜನರ ಪ್ರತಿನಿಧಿಯಾಗಿ ಕೇಳ್ತಾ ಇದ್ದೀನಿ ಸರ್ ಇಲ್ಲಿ. ಸಾಮಾನ್ಯ ಕಾಮನ್ ವಾಯ್ಸ್ ಸರ್, ಆಮೇಲೆ ಮಾತಾಡೋಣ ಸರ್. ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ, ಅದಲ್ಲ ಪ್ರಶ್ನೆ. ನೀವು ಎಷ್ಟೇ ಒಳ್ಳೆ ಕೆಲಸ ಮಾಡೋಕೆ ನೀವು ಹಿಂದೆ ಟೆಕ್ ಹಾಕ್ತಾ ಇದ್ದೀರಿ ಸರ್. ನೋಡಿ, ನೋಂದಣಿ ಮಾಡಿಸ್ಕೊಂಡ್ರೆ ಆಗುವ ಅನಾಹುತ ಏನು? ನೋಂದಣಿ ಮಾಡ್ಲೇಬೇಕು ನಾನು ಕೇಳ್ತಾ ಇದ್ದೀನಿ ಸರ್. ನಾನು ಒಂದು ಕೇಳ್ತಿದ್ದೀನಿ, ತುಂಬಾ ಜನರ ದೃಷ್ಟಿಯಲ್ಲಿ ಕಾನೂನಾತ್ಮಕ ವಿಚಾರ ಬೇರೆ ಸರ್, ಕಾನೂನಾತ್ಮಕವಾಗಿ ಇದ್ದೇ ಇರುತ್ತೆ ಸರ್. ಸಂವಿಧಾನದಲ್ಲಿ ಕಾನೂನಾತ್ಮಕವಾಗಿ ನಡಿಬೇಕು ಸರ್. ಇವ್ರು ಕೇಳೋ ಪ್ರಶ್ನೆಗಳಿಗೆಲ್ಲ ಉತ್ತರ ಅಲ್ಲಲ್ಲ, ಇವ್ರು ಕೇಳೋ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡಬೇಕು. ಈಗ ಈ ಗೊಂದಲ ಬಗೆಹರಿಸೋದ್ರಿಂದ ಮತ್ತಷ್ಟು ಜನಮನ್ನಣೆ ಸೇವಾ ಕಾರ್ಯಗಳು ಜಾಸ್ತಿ. ಒಂದ್ ಸೆಕೆಂಡ್, ಇದನ್ನ ನಿಜವಾಗೂ ಗೊಂದಲ ಇದೆ ಅಂದ್ರೆ ಸಂಘದ ಮತ್ತೆ ಸರ್ ನಾನ್ ಕೇಳೋದು ಈಗ ಪ್ರಮುಖ ಈಗ ಕಾನೂನಿನ ಅವಶ್ಯಕತೆ ಇಲ್ಲದೆ ಇರುವಂತಹವ್ರ ಜೊತೆ ನಾವು ಮಾತನಾಡ್ತಾ ಇದೀವಿ. ಹೇಳಿ ಸರ್. ಅಲ್ವಾ ಸರ್? ಕಾನೂನು ಬೇಕಾಗಿಲ್ಲ ಅಲ್ವಾ? ಹೇಳಿ ಸರ್. ಕಾನೂನಿಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ತಾನೇ ಹೇಳ್ತಾ ಇರೋದು. ಯಾರು? ಈಗ ಸಂಘಟನೆ ನೋಂದಣಿ ಬೇಡ ಅಂದ್ರೆ ಅರ್ಥ ಏನು ಸರ್? ನೋಂದಣಿ ಬೇಡ ಅನ್ನತಕ್ಕಂಥದ್ದು ಇಂಥ ಪ್ರಶ್ನೆಗಳು ಈಗ 100 ವರ್ಷದಿಂದ ಇಲ್ಲದೆ ಇರೋದು. ಪ್ರಿಯಾಂಕಾ ಖರ್ಗೆ ಅವರು ವಿಶೇಷವಾಗಿ ಅದು ನಾನು ಪ್ರಶ್ನೆ ಮಾಡಿದ್ದೀನಿ, ನೀವು ಬಂದಿರ್ಲಿಲ್ಲ. ಈಗೇನ್ ವಿಶೇಷ ಕಾಳಜಿ ಅಂತ ಬಂದಾಗ ಹಾಗಾದ್ರೆ ಪ್ರಶ್ನೆ ಮಾಡಬಾರ್ದಾ? ಪ್ರಶ್ನೆ ಮಾಡೋದು ತಪ್ಪಂತ ಹೇಳ್ತಾ ಇಲ್ಲ. ಅವರು ಯಾವ ತಪ್ಪ ಸರ್? ಅವರು ಕೂಡ ಸಂವಿಧಾನನ ಓದ್ಕೊಳ್ಳಿ ಸರ್. ಮತ್ತೊಂದ್ ಬಾರಿ ಪ್ರಿಯಾಂಕಾ ಖರ್ಗೆ ಅವ್ರು ಸುಮ್ಮನೆ ಕೈನಲ್ಲಿ ಹಿಡ್ಕೊಂಡು ಸಂವಿಧಾನನ ಮಾತಾಡೋದೇ ದೊಡ್ಡ ವಿಚಾರ ಅಲ್ಲ. ಸಂವಿಧಾನದಲ್ಲಿ ರಿಜಿಸ್ಟರ್ ಮಾಡ್ಬೇಕು, ಯಾವುದಕ್ಕೆ ಮಾಡ್ಬೇಕು, ಇಂಥ ಅಂಶಗಳಿದೆ ಅನ್ನೋದನ್ನ ಕೂಡ ನಾನು ತಿಳಿದಿದ್ದೀನಿ. ಅದ್ರ ಅಂಕಿಅಂಶಗಳನ್ನ ಬರ್ಕೊಳ್ಳಿಲ್ಲ. ನೀವೇನ್ ಹೇಳ್ತಾ ಇದ್ರಿ? ಅವರು ಕಾನೂನಿನ ಚಿಂತನೆ ಮಾಡಿಲ್ಲ, ಕಾನೂನು ತಜ್ಞರೊಂದಿಗೆ ವಿಚಾರಿಸಿಲ್ಲ, ಏಕಾಏಕಿ ಸುಮ್ಮನೆ ಹೇಳ್ತಾ ಇದ್ದಾರೆ ನಿಮ್ಮ ವಾದ ಅಲ್ವಾ? ಯಾವ್ದೋ ಉಡಾಪೆ ಪ್ರಶ್ನೆಗಳು ಅಂತ ಹೇಳ್ತಾರೆ. ಪ್ರಿಯಾಂಕಾ ಖರ್ಗೆ ಅವ್ರು ಇವಾಗಿಂದ ನೋಡ್ತಾ ಇರೋದಲ್ಲ, ಅವರು ನಾನು ಕೇಳ್ತಾ ಇರೋದು ಪ್ರಿಯಾಂಕ್ ಖರ್ಗೆ ಅವರು ಒಂದು ನೆಪ ಮಾತ್ರ. ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರೇ ಉತ್ತರ ಕೊಡಬೇಕು ಅಂತಲ್ಲ, ಇದು ಸಾಮಾನ್ಯ ಜನರ ಪ್ರಶ್ನೆ. ಈಗ ನಾಳೆ ನಾನು ಒಂದು ಸಂಘಟನೆ ಮಾಡ್ಬೇಕು ಅಂತಿದ್ದೆ, ಈಗ ನಮಗಾದ್ರೆ 10 ಪ್ರಶ್ನೆ ಕೇಳ್ತಾರೆ, RSS ನ ಕೇಳಲ್ಲ ಅಂದ್ರೆ ಏನ್ರಿ ಅರ್ಥ ಅಂತ ನಾನು ಪ್ರಶ್ನೆ ಮಾಡ್ತೀನಿ. ಸರ್, ನೀವು ಪ್ರಶ್ನೆ ಮಾಡೋದ್ರಲ್ಲಿ ತಪ್ಪಿಲ್ಲ, ನಾನು ತಪ್ಪಿಲ್ಲ ಅಂತಿದ್ರೆ ಅದ್ರ ಉತ್ತರ ಕೊಡಲ್ಲ ಸರ್. ಉತ್ತರ ಕೊಡಲ್ಲ ಸರ್. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ RSS ನ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ಪ್ರಮುಖರು ಉತ್ತರ ಕೊಟ್ಟಿದ್ದಾರೆ. ಅವರಿಗಿಂತ ದೊಡ್ಡವನು ನಾನಲ್ಲ. ಸಂಘ ರಿಜಿಸ್ಟರ್ ಇದು ಹಾರಿಕೆ ಉತ್ತರ. ಯಾರಿಗೂ ಯಾರು ದೊಡ್ಡವರಲ್ಲ ಸರ್. ನಾನ್ ಕೇಳೋದು ಸಂಘಕ್ಕೆ ನೋಡಿ ಸರ್, ನಮ್ಮ ಅಪ್ಪ ನಮ್ಮ ಅಪ್ಪನ ದೊಡ್ಡವರು, ನಾವು ನಮ್ಮ ದೊಡ್ಡವರು ಸರ್. KPCC ಕರ್ನಾಟಕದ ಪ್ರದೇಶ ಕಾಂಗ್ರೆಸ್ ಕರೆಸ್ತೀರಾ ಸರ್? ಇಲ್ಲಿ ಸರ್ ನೀವು ಕರೆಸ್ತೀರಾ? ಇಲ್ಲ. ಈಗ ಬಹಳಷ್ಟು ಜನರ ಪ್ರಶ್ನೆ ಸರ್, ಇದು ಬಹಳಷ್ಟು ಜನರ ಪ್ರಶ್ನೆ.
ಅಲ್ವಾ? ಈಗ ನಾನು ಪ್ರಶ್ನೆ ಕೇಳ್ತೀನಿ, ಬರೀ ನೀವು RSS ಮೇಲೆ ಮಾತ್ರ ಟಾರ್ಗೆಟ್ ಬೇರೆದ್ರ ಮೇಲೆ ಇದೆಯಾ ಅಂತ ಕೇಳಿ ನಾನು ಕೇಳ್ತಾ ಇದ್ದೀನಿ ಅವ್ರಿಗೆ. ಈ ಪ್ರಶ್ನೆಗೆ ಶೀಘ್ರದಲ್ಲೇ ಉತ್ತಮವಾದಂತ ನೋಡು, ಉತ್ತರಗಳು. ಈಗ ಹಿಂಗ್ ಹೇಳಿದಾಗ ನಿಮ್ದು ಉತ್ಸಾಹ ಎಲ್ಲ ಜಾಸ್ತಿ ಇರುತ್ತೆ. ಸರ್, ನಾನ್ ಕೇಳಿದ ಪ್ರಶ್ನೆಗೆ ಉತ್ತರ ಸಿಗ್ಲಿಲ್ಲ. ನಿಮ್ ಪ್ರಶ್ನೆಗೆ ಸರ್, ಇದಕ್ಕೆ ಪ್ರಶ್ನೆಗೆ ಉತ್ತರ ಕೆಲವೇ ದಿನಗಳಲ್ಲಿ ಉತ್ತರ ಕೊಡ್ತಾರೆ. ಯಾರು ಇದನ್ನ ಕ್ವಶನ್ ಮಾಡ್ತಾ ಇದ್ದಾರೆ ಸರಿ ಇದೆ ಅನ್ನೋದು 100 ವರ್ಷ ಆಗಿದೆ, ಇನ್ನು ಕೆಲವೇ ದಿನ ಅಂದ್ರೆ ಹೆಂಗೆ ಸರ್? ಸರ್ 100 ವರ್ಷದಿಂದ ಅವರೆಲ್ಲ ನಿದ್ರೆ ಮಾಡ್ತಾ ಇದ್ದಾರೆ ಸರ್. ಕೇಳಬೇಕು, ಅದು ಓಕೆ ಅಲ್ವಾ? ನಾನು ಈ ಪ್ರಶ್ನೆ ಕೇಳಿದೆ, ನೀವಿರ್ಲಿಲ್ಲ. ಇನ್ ಯುವರ್ ಅಬ್ಸೆನ್ಸ್ ಐ ಆಸ್ಕ್ಡ್ ದ ಸೇಮ್ ಕ್ವೆಶ್ಚನ್. ಈಗ ನಾನು ಕೇಳಲ್ಲ, ನೀವು ಕಾಂಗ್ರೆಸ್ ಅವ್ರಿಗೆ ಅಷ್ಟೇ ಅಲ್ಲ ಸರ್, ನೀವು ಕಾಂಗ್ರೆಸ್ ಅವ್ರಿಗೆ ಅಲ್ಲ ಸರ್, ನೀವು ಉತ್ತರ ಕೊಡಬೇಕಾಗಿರೋದು ಕಾಂಗ್ರೆಸ್ಸಿಗರಿಗಲ್ಲ, ಒಬ್ಬ ಜ್ಞಾನ ಪಿಪಾಸಿಗೆ ಕೇಳಿ ಸರ್, ಒಬ್ಬ ಜನಸಾಮಾನ್ಯನ ಕೇಳ್ತಾನೆ. ಗೊಂದಲ ಇದೆ ಸರ್. ಅವರು ಪ್ರಶ್ನೆ ಕೇಳಿದವರಿಗೆ ಉತ್ತರ ಕೊಡಬೇಕಾಗ್ತದೆ. ಬಂದು ಹೋಗಿದ್ದಾರೆ ಪದ ಹೇಳ್ತಾರೆ. ಗೌರಿ ಲಂಕೇಶ್ ಅವ್ರಿಗೆ ಮಾಡಿದಂತ ಗತಿಯನ್ನೇ ನೀವು ಮಾಡ್ತೀರಾ? ಕಲಬುರ್ಗಿ ಅವ್ರಿಗೆ ಮಾಡಿದಂತ ಗತಿಯನ್ನೇ ನೀವು ಮಾಡ್ತೀರಾ? ಕೊಲೆ ಬೆದರಿಕೆ ಹಾಕುವಂತ ಕೆಲಸವೇನಾದ್ರೂ ಇದೆಯಾ? ಯಾಕೆ ನೀವು ಪ್ರಶ್ನಾತೀತರ ನಿಮ್ಮನ್ನ ಪ್ರಶ್ನೆ ಮಾಡಬಾರ್ದು? ಸಂವಿಧಾನದಲ್ಲಿ ಅವರು ಕೇಳ್ತಾ ಇದಾರಲ್ಲ ಸರ್, ಅದು ಅನೇಕ ಜನಸಾಮಾನ್ಯರ ಪ್ರಶ್ನೆಗಳು ಹೌದು. ಪ್ರಶ್ನೆ ಅಷ್ಟೇ ಅಲ್ಲ, ಇದು ಅನೇಕ ಜನಸಾಮಾನ್ಯರ ಪ್ರಶ್ನೆ. ಪ್ರಶ್ನೆಗಳು ಅರ್ಥ ಆಯ್ತಾ? ಅವ್ರೇನ್ ಪ್ರಶ್ನೆ ಕೇಳಿದ್ರು, ಅವ್ರೇನ್ ಪ್ರಶ್ನೆ ಕೇಳಿದ್ರು, ಆ ಪ್ರಶ್ನೆಯನ್ನು ನೀವು ಹೇಳ್ಬಿಟ್ಟು ಉತ್ತರ ಕೊಡಿ ಸರ್. ನೋಡಿ ಸರ್, ಗೌರಿ ಲಂಕೇಶ್ ಅವ್ರನ್ನ ಸಂಬಂಧಪಟ್ಟಂತೆ ಏನಾಯ್ತು ಕತೆ? ಕಲಬುರ್ಗಿ ಸರ್, ಈಗ ಕೆಜಿಹಳ್ಳಿ ಡಿಜಿಹಳ್ಳಿಯಲ್ಲಿ ಬೆಂಕಿ ಹಚ್ಚಿದ್ರಲ್ಲ, ಅವ್ರನ್ನ ಕಾನೂನು ಚೌಕಟ್ಟಿಂದ ಸರ್, ಒಂದ್ ಸೆಕೆಂಡ್ ಸರ್, ಕೆಜಿಹಳ್ಳಿ ಡಿಜಿಹಳ್ಳಿಯಲ್ಲಿ ಬೆಂಕಿ ಹಚ್ಚಿದ್ರಲ್ಲ, ಅಲ್ಲ ಇದಕ್ಕೆ ಉತ್ತರ ಕೊಟ್ಟು ಆಮೇಲೆ ಪ್ರಶ್ನೆ ಕೇಳಿ ಹೇಳ್ತಾ ಇದ್ದೀನಲ್ಲ ಸರ್. ಇದಕ್ಕೆ ಉತ್ತರ ಕೊಟ್ಟು ಅಲ್ಲ ಒಂದ್ ನಿಮಿಷ ಸರ್, ಐ ಆಮ್ ಆಲ್ಸೋ ಇನ್ ಯುವರ್ ಶೂಸ್ ಓನ್ಲಿ. ಹೇಳಿ ಸರ್. ಈ ಪ್ರಶ್ನೆಗೆ ನೀವು ಉತ್ತರ ಕೊಟ್ಟ ಮೇಲೆ ಯು ವಿಲ್ ಬಿ ಪವರ್ಫುಲ್. ಓಕೆ ಸರ್, ಯು ವಿಲ್ ಬಿ ಪವರ್ಫುಲ್ ಟು ಆಸ್ಕ್ ದಟ್ ಕ್ವೆಶ್ಚನ್. ಕಲಬುರ್ಗಿಯಲ್ಲಿ ಏನಾಯ್ತು ಘಟನೆ? ಯಾವ್ದು ಸ್ನೇಹಿತರು ಪ್ರಶ್ನೆ ಕೇಳಿದ್ರು. ಕಲಬುರ್ಗಿಯಲ್ಲಿ ಅಲ್ಲ, ಕಲಬುರ್ಗಿ ಹೇಳಿ ಸರ್. ಕಲಬುರ್ಗಿ ಹೇಳಿ ಸರ್. ದಾಬೋಲ್ಕರ್ ಇವರು RSS ನ ಜನ್ಮ ಜಾಲಾಡ್ತಾ ಇದ್ರು, ಅವರನ್ನ ಹತ್ಯೆ ಮಾಡಿದ್ದಾರೆ ಸರ್. ಸರ್ ಅರ್ಕೆ ನಾನ್ ಕೇಳೋದು, ಇವ್ರು ಸುಮ್ಮನೆ ಅಂತ್ಯಕಂತ್ಯಗಳನ್ನ ಹೇಳಿದ್ರೆ ಅಲ್ಲ ಸರ್. ಈಗ ನೀವು ಇವತ್ತು ಕಾಂಗ್ರೆಸ್ ಅಲ್ಲ ಸರ್, ನೀರು ಹೌದಾ ಸರ್? ಸರ್ ಒಂದ್ ಸೆಕೆಂಡ್ ಒಪ್ಕೊಂತೀನಿ, ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ಅವ್ರಿಗೆ ಭಯ ಇರೋದೇ RSS ಸಂಘಟನೆ ಮೇಲೆ. ಮಹಾತ್ಮ ಗಾಂಧಿ ಅವರು ಅವತ್ತೇ ಹೇಳಿದ್ರು, ಕಾಂಗ್ರೆಸ್ ಬ್ಯಾನ್ ಮಾಡಿದ್ದು ಕಾಂಗ್ರೆಸ್ ಗಾಂಧೀಜಿನ ಕೊಟ್ಟು ಆಯ್ತು ಬಿಡ್ರಿ. ದರ್ಶನ್ ಅವರೇ ಒಂದ್ ನಿಮಿಷ, ಐ ಗಾಟ್ ಇಟ್. ಒಂದ್ ನಿಮಿಷ ಸರ್, ಒಂದ್ ನಿಮಿಷ ನೋಡಿ ಸರ್. ಅವರು ಹೇಳಿದ್ರು ದರ್ಶನ್ ಅವ್ರಿಗೆ ಭಯ ಇಲ್ಲ ಅಂತ, ಆದ್ರೆ ಅವ್ರಿಗೆ ಭಯ ಇದೆ. RSS ಕಂಡ್ರೆ ಭಯ ಅಂದ್ರಲ್ಲ, ಹೌದು ಅವ್ರಿಗೆ ಭಯ ಇದೆ. ಯಾವ ವಿಚಾರಕ್ಕೆ ಅಂತ ಹೇಳ್ತೀನಿ. ಈಗ ಕಲಬುರ್ಗಿ ವಿಚಾರ ಹೇಳಿದ್ರಿ, ಗೌರಿ ಲಂಕೇಶ್ ವಿಚಾರ ಹೇಳಿದ್ರಿ, ಇದೆಲ್ಲ ಸಮಾಜದ ಭಯ ಅಲ್ವಾ? ತಾಕತ್ತಿದ್ರೆ ಅಲ್ಲ ಸರ್, ಆನ್ಸರ್ ಮಾಡಿ ಅಲ್ಲ, ನೀವು ಆನ್ಸರ್ ಮಾಡಿ ಅಲ್ಲ ಸರ್. ಹೇಳ್ತಾ ಇದ್ದೀನಲ್ಲ ನೀವು ಸುಮ್ಮನೆ ಅಲ್ಲಲ್ಲ. ಈಗ ನೋಡಿ, ಯಾವ ಪ್ರಶ್ನೆಗೂ ಉತ್ತರ ಸಿಗ್ಲಿಲ್ಲ. ಅವರು ಪ್ರಶ್ನೆ ಕೇಳಿದ್ರು, ನೀವು ಅದಕ್ಕೆ ಮರು ಪ್ರಶ್ನೆ ಕೇಳಬೇಕು ಅಂದ್ರೆ ಅವ್ರ ಪ್ರಶ್ನೆ ನೀವು ಉತ್ತರ ಕೊಟ್ಟು ಮರು ಪ್ರಶ್ನೆ ಕೇಳಿ ಅಲ್ಲ. ನನ್ನ ಹರಕೆ ಉತ್ತರಗಳಂತ ಪ್ರಶ್ನೆಗಳು ಅಂತ ಹೇಳಿದ್ನಲ್ಲ ಸರ್, ಯಾವ್ದೋ ಕತೆ ಸರ್. ಯಾವ್ದು ಕತೆ ಸರ್? ಯಾವ್ದು ಕಪಾಲ ಕಲ್ಪಿತ ಸರ್? ತಗೊಳ್ಳಿ ಸರ್, ಇವ್ರು ಗೌರಿ ವಿಚಾರ ಕಪಾಲ ಕಲ್ಪಿತ ಅಲ್ಲ ಸರ್. ನನ್ನ ಪ್ರಶ್ನೆ ತಗೊಳ್ಳಿ ನೀವು, ನೋಡಿ ಒಂದೇ ಸಿಂಪಲ್ ಸರ್. ಒಂದು ಉಗ್ರ ಅವ್ರನ್ನ ಕೈ ಬಿಡ್ತೀರಿ, RSS ನವರನ್ನ ಮಾತ್ರ ಬೆಟ್ಟು ತೋರಿಸ್ತೀರಿ. ಯಾಕೆಂದ್ರೆ ಕಾಂಗ್ರೆಸ್ ಉಳಿಯೋದಿಲ್ಲ, RSS ಸಂಘಟನಾತ್ಮಕ. ಜನ ಉತ್ತರ ಕೊಡ್ತಾ ಇದ್ದಾರೆ, ಜನ ಉತ್ತರ ಕೊಡ್ತಾ ಇದ್ದಾರೆ. ನೀವು ಉಗ್ರಲ್ಲಿ ಹೋಗೋದಕ್ಕೆ ಯಾಕೆ ಕೊಡ್ಲಿ ತಗೋತಾ ಇದ್ದೀರಾ ಅಂತ ಪ್ರಶ್ನೆ. ಇಷ್ಟು ಸಿಂಪಲ್ ಆಗಿರೋದಕ್ಕೆ ನೋಂದಣಿ ವಿಚಾರ ನಿಮ್ಗೆ ಇಷ್ಟು ಕಗ್ಗಂಟ ಆಗ್ತಿದೆ ಅಂದ್ರೆ ವಾಟ್ ಈಸ್ ದ ರೀಸನ್ ಬಿಹೈಂಡ್ ಇಟ್? ನೋಂದಣಿ ಆಗಬೇಕು ಅನ್ನತಕ್ಕಂಥದ್ದು ಸರ್, ನಾನು ಒತ್ತಾಯ ಮಾಡ್ತಾ ಇಲ್ಲ.
ನೀವು ನೋಂದಣಿ ಮಾಡ್ಕೊಳ್ಳಿ ಅಂತ ಒತ್ತಾಯ ಮಾಡ್ತಾ ಇಲ್ಲ. ದಟ್ ಇಸ್ ನಾಟ್ ಮೈ ಜಾಬ್. ವಾಟ್ ಇಸ್ ದ ರೀಸನ್ ಬಿಹೈಂಡ್ ಇಟ್ ಅನ್ನೋದನ್ನ ಹೇಳುವಾಗ ನೀವು ಪ್ರಜ್ಞಾವಂತಿಕೆಯಿಂದ ಪ್ರೌಢಿಮೆಯಿಂದ ವಿಸ್ತಾರವಾಗಿ ಜನಸಾಮಾನ್ಯನಿಗೆ ಅರ್ಥ ಆಗುವಾಗ ಹೇಳ್ತೀರಾ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಕೇಳ್ತಾ ಇದ್ದೀನಿ. ಕೇಳಿ ಸರ್, ಸಂಘ ನೋಂದಣಿ ಆಗಬೇಕು ಅನ್ನತಕ್ಕಂಥದ್ದಿದ್ರೆ ಸಂಘದ ಪ್ರಮುಖರು ಏನಿದ್ದಾರೆ, ಆ ಸಂಘ ನಿರ್ವಹಣೆ ಮಾಡ್ತಾ ಇರೋರು ಯಾರಿದ್ದಾರೆ, ನಾನು ಆ ಒಂದು ಭಾಗದಲ್ಲಿ ನಾನು ಮಾತಾಡ್ಲಿಕ್ಕೆ ಬಂದಿದ್ದೇನೆ, ಅದನ್ನ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥವ್ರು ನಿರ್ಧಾರ ತಗೊಂತಾರೆ. ಹೇಳಿ ಅಲ್ಲ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತೀರಾ? ಸರ್, ನಾನು ಒಬ್ಬ ಶಾಖೆಯಲ್ಲಿ ಇದ್ದವನೇ ಸರ್, ನಾನು ಈಗೂ ಶಾಖೆ ಐಡಿ ಕಾರ್ಡ್ ಅದನ್ನ ಬೆಂಬಲಿಸ್ತೀನಿ. ಅಲ್ಲ, ನೀವು ಇರೋದಕ್ಕೊಂದು ಐಡಿ ಮನೆ ಐಡಿ ಇದೆ ಸರ್. ನೋಡಿ ಸರ್, ಐಡಿ ಕಾರ್ಡ್ ಅಂತ ಇರುತ್ತೆ ಸರ್, ಇವರಿಗೂ ಐಡಿ ಕಾರ್ಡ್ ಇದೆ ಸರ್, ಕೆಲಸ ಮಾಡೋ ಜೆಡಿಎಸ್ ಅವ್ರಿಗೂ ಐಡಿ ಕಾರ್ಡ್ ಇದೆ, ನಿಮ್ಗೂ ಐಡಿ ಕಾರ್ಡ್ ಇದೆ, ಬಿಜೆಪಿ RSS ಇಲ್ಲ ಸರ್. ಒಳ್ಳೆ ಚಂದ ಬಂತಲ್ಲ RSS ಗೆ ಮುಗಿಯಲ್ಲ. ಒಂದ್ ನಿಮಿಷ ಸರ್, ಯಾಕಂದ್ರೆ ಇದು ಇಟ್ ಈಸ್ ನೆವರ್ ಎಂಡಿಂಗ್ ಪ್ರಾಸೆಸ್ ಅಂತ ನನಗನ್ನಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಯಾವ ಪ್ರಶ್ನೆಗೆ ಉತ್ತರ ಸಿಕ್ತು ಸರ್? ಈಗ ನಾವು ಇಷ್ಟು ಜನ ಕೇಳಿದ್ವಿ, ಕೇಳಿದ್ರಲ್ಲಿ ತಪ್ಪೇನಿದೆ ಅಂತ ಕೇಳಿದ್ವಿ, ಆಮೇಲೆ ಟಾರ್ಗೆಟ್ ಪಾಲಿಟಿಕ್ಸ್ ಅಂತ ಕೇಳಿದ್ವಿ, ಹೌದಾ ಸರ್? ಇದು ಟಾರ್ಗೆಟ್ ಪಾಲಿಟಿಕ್ಸ್, ನೀವು ಉತ್ತರ ಇಲ್ಲಿಯ ಪ್ರಶ್ನೆಗೆ ಇಲ್ಲಿ ಉತ್ತರ ಸಿಗುತ್ತೆ, ಇಲ್ಲಿಯ ಪ್ರಶ್ನೆಗೆ ಇಲ್ಲಿ ಉತ್ತರ ಸಿಗುತ್ತೆ. ದಿಸ್ ಇಸ್ ದ ಡಿಬೇಟ್. ಆಯಾ ಪ್ರಶ್ನೆಗೆ ಉತ್ತರ ಸಿಗಲ್ಲ. ಓಕೆ, ವಿಶ್ಲೇಷಕರು, ಈಗ ಅವರ ಯಾವ ವಾದವನ್ನ ನೀವು ಒಪ್ಪಿಕೊಳ್ತೀರಿ? ಯಾವ ಪ್ರಶ್ನೆಗೆ ಅವ್ರು ಉತ್ತರ ಕೊಡ್ಬೇಕು ಅಂತ ತಾವು ಬಯಸ್ತೀರಿ? ಅವ್ರು ವಾದ ಮಾಡ್ತಾ ಇಲ್ಲ, ವಿತಂಡ ವಾದ ಮಾಡ್ತಾ ಇದ್ದಾರೆ. ಆಯ್ತಾ? ಹೌದಾ? ವಾದ ಮಾಡೋದು ಬೇರೆ. ಸೊ ಅದಕ್ಕೆ ಮೊದಲನೇದಾಗಿ ಒಂದಿಷ್ಟು ಆಲೋಚನೆ ಮಾಡಬೇಕು, ಯೋಚನೆ ಮಾಡಬೇಕಾಗತ್ತೆ. ಇವಾಗ ಯಾವ ಕಾರಣಕ್ಕೆ ಅವ್ರಿಗೆ ವಿತಂಡವಾದ ಅಂತೀರಾ ನೀವು? ನಾನು ಹೇಳ್ತಾ ಇರೋದು ಅವರನ್ನೇ ಹೇಳ್ತಾ ಇದ್ದಾರಲ್ವಾ. ನಾನು ಹೇಳೋದು RSSನವರು ಅವರು ನಿರ್ಧಾರ ಮಾಡ್ತಾರೆ ಅಂದ್ರೆ ಇವ್ರು ಯಾಕೆ ಬಂದರು? ಅವರು ಲೀಡರ್ಸ್ಗಳು ನಿರ್ಧಾರ ಮಾಡ್ತಾರೆ, ಇವ್ರದ್ದು ಏನಿದೆ ಇಲ್ಲಿ? ಸೊ ನಿರ್ಧಾರ ಮಾಡಿದ್ರೆ ಅವ್ರ ನಿರ್ಧಾರ ಬಿಟ್ಬಿಡಿ. ಅಲ್ಲ, ಅವರು ಪ್ರಶ್ನೆಗಳನ್ನ ಕಾಂಗ್ರೆಸ್ ಸರ್ಕಾರ ಕೇಳಬೇಕು, ನೀವು ಯಾಕೆ RSS ನ ಬರೀ ಟಾರ್ಗೆಟ್ ಮಾಡ್ತಾ ಇದ್ರಿ? ಮಾಡಕ್ ಬೇರೆ ಕೆಲಸ ಇಲ್ವಾ ನಿಮ್ಗೆ? ಕರೆಕ್ಟ್ ಸರ್? ಆತರ ಇಲ್ವಾ? ಹೇಳಿ ಸರ್. ಒಂದ್ ನಿಮಿಷ, ಸ್ಪಷ್ಟತೆ ಕೊರತೆ ಇದೆ. ನಾನು ಹೇಳ್ತಾ ಇರೋದು, ಯಾರಿಗೆ ನೀವು ಟಾರ್ಗೆಟ್ ಮಾಡ್ತಿರೋ ಬಿಡ್ತಿರೋ ನಮಗೆ ಗೊತ್ತಿಲ್ಲ. ಆದ್ರೆ ಈ ಸಂವಿಧಾನದ ಅಡಿಯಲ್ಲಿ ಎಲ್ಲರೂ ಸಹಿತ ನೋಂದಣಿ ಮಾಡ್ಕೋಬೇಕು, ಲೆಕ್ಕಪತ್ರ ಕೊಡಬೇಕು, ತೆರಿಗೆ ಕಟ್ಟೋದಿದ್ರೆ ತೆರಿಗೆ ಕಟ್ಟಬೇಕು. ಅದು ನಮ್ಮ ಸಂವಿಧಾನ ವಿಧಿಸಿದಂಥ ಕಾನೂನು. ಕರೆಕ್ಟ್. ಆದ್ರಿಂದ ನಮಗೆ ಅದಕ್ಕೆ ಸಂಬಂಧ ಇಲ್ಲ. ಆಯ್ತಪ್ಪ, ಸೇವೆ ಮಾಡ್ತೀವಿ, ನಮಗೆ ಅದೆಲ್ಲ ಮಾಡೋದಿಲ್ಲ. ಸೇವೆಗೆ ಬೇಕಾ, ನೋಂದಣಿ ಬೇಕಾ? ಮಠ ಮಾನ್ಯಗಳಿದ್ದಾವೆ. ಹೌದು, ಸಿದ್ಧಗಂಗಾ ಮಠ ಇದೆ, ಸಿರಿಗೆರೆ ಮಠ ಇದೆ. ಇವರೆಲ್ಲರೂ ಸಹಿತ ಎಜುಕೇಶನ್ ನಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಅದರ ಪರವಾಗಿ ಗುರುದಕ್ಷಿಣೆ ತೆಗೆದುಕೊಳ್ತಿದ್ದಾರೆ, ಸ್ವಲ್ಪ ಚಿಕ್ಕ ಪುಟ್ಟ ಅಲ್ವಾ? ಹಾಗಾದ್ರೆ ನಮ್ಮ ರಿಜಿಸ್ಟ್ರೇಷನ್ ಬೇಡ, ನಮ್ಮ ನೋಂದಣಿ ಬೇಡ ಅಂದ್ರೆ ಹೇಗೆ?